ಬ್ರೇಕ್ನ ನಂತರ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ನಾವಿವತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ವಾಸ್ತುವಿನ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಗುರುಜಿ, ನೀವು ಸಾಮಾನ್ಯವಾಗಿ ವಾಸ್ತು ಅಂದರೆ ಸರಳ ವಾಸ್ತುವನ್ನು ಯಾವ ರೀತಿ ಅಳವಡಿಸ್ಕೊಳ್ಬೇಕಂದ್ರೆ ಅವರ ಹುಟ್ಟಿದ ದಿನಕ್ಕೆ ಅನುಗುಣವಾಗಿ ಹೇಳ್ತೀರಾ. ಆದರೆ ನಾವು ಈ ಕೈಗಾರಿಕೆಗಳು ಇಂಡಸ್ಟ್ರೀಸ್ ಅಂತ ತಗೊಂಡಾಗ ಸಾಕಷ್ಟು ಜನ ಡೈರೆಕ್ಟರ್ಸ್ ಇರ್ತಾರೆ, ಪಾರ್ಟ್ನರ್ಸ್ ಇರ್ತಾರೆ. ಸೊ ಇಂಥ ಟೈಮಲ್ಲಿ ಏನು ಮಾಡಬೇಕು? ಇಲ್ಲಿ ಭಾಳ ವಿಶೇಷತನ ರೀ. ಏನಂತಂದರೆ ನನ್ನ ಸರಳ ವಾಸ್ತುವಿನಿಂದ ಒಂದು ವಿಶೇಷತನ ಅಂತಂದರೆ ಡೇಟ್ ಆಫ್ ಬರ್ತ್ ಮೇಲೆ ಅವರ ದಿಕ್ಕುಗಳು ಫಿಕ್ಸ್ ಆಗುತ್ತೆ. ಇದಕ್ಕೆ ಕಾರಣ ಒಂದು ಸ್ಪಷ್ಟವಾದ ಜನತೆಯೂ ಸಹಿತ ವಿಚಾರ ಮಾಡಿಬಿಟ್ರೆ ಸ್ಪಷ್ಟ ಚಿತ್ರೀಕರಣ ಅವ್ರ ಮುಂದೆ ಇರುತ್ತೆ. ಯಾಕಂದರೆ ತಂದೆಯ ಒಂದು ಡೇಟ್ ಆಫ್ ಬರುತ್ತೆ, ಅವರಿಗೆ ಉತ್ತರ ಅಥವಾ ಪೂರ್ವ ಒಳ್ಳೆಯದಿರುತ್ತೆ, ಅವರು ಸಾಕಷ್ಟು ಹಣವನ್ನು ಮಾಡ್ತಾರೆ. ಅದೇ ಮಗ ಅವ್ರ ಜಗದಲ್ಲಿ ಬಂದಾಗ ಇವರು ರಿಟೈರ್ಡ್ ಆದಾಗ ಮಗ ಎಲ್ಲವನ್ನು ಕಳ್ಕೊಂಡಂಥದ್ದು ಕೇಸ್ಗಳು ಸಾಕಷ್ಟಿದ್ದಾವೆ. ಕಾರಣ ಇಷ್ಟೇ, ಮಗನ ಡೇಟ್ ಆಫ್ ಬರ್ತ್ ಮೇಲೆ ಉತ್ತರ ಅಥವಾ ಪೂರ್ವ ಒಳ್ಳೆಯದಿಲ್ಲ ಅಂದಾಗ ಅದು ಉಲ್ಟಾಗಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದು ಏನು ಅವ್ರು ಮಾಡಿರ್ತಾರೆ ಹೆಸರು ಮತ್ತು ಸಾಕಷ್ಟು ಹಣವನ್ನು ಇವು ಕಳ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಈಗ ತಾವು ಕೇಳಿದ್ರಿ, ಇವತ್ತು ಈ ಫ್ಯಾಕ್ಟ್ರಿಯನ್ನು ನಾವು ಡೇಟ್ ಆಫ್ ಬರ್ತದ ಸರಳ ವಾಸ್ತುದ ವಿಶೇಷತನ ಅಂತಂದರೆ ಡೇಟ್ ಆಫ್ ಬರ್ತ್ ಮೇಲೆ ಆ ಫ್ಯಾಕ್ಟ್ರಿಯ ಒಂದು ದಿಕ್ಕುಗಳು ಎಲ್ಲವನ್ನು ನೋಡ್ಕೊಳ್ಳೋದಂಥದ್ದು. ಇನ್ನು ಒಂದು ಫ್ಯಾಕ್ಟ್ರಿ ಅಂದರೆ ಒಂದು 4-5 ಜನ ಡೈರೆಕ್ಟರ್ಸ್ ಇರ್ತಾರೆ, 8 ಡೈರೆಕ್ಟರ್ಸ್ ಇರ್ಬೋದು. ಇನ್ನು ಅದರಲ್ಲಿ ವಿಶೇಷವಾಗಿ ಏನು ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ತಿಳ್ಕೊಂಡು ಒಂದು ಪೋಸ್ಟ್ ಬರುತ್ತೆ. ಈ ಡೈರೆಕ್ಟರ್ಸ್ ಜೋಡಿ ಒಬ್ಬರು ಚೇರ್ಮನ್ ಇರ್ಬೋದು, ಅಥವಾ ಇನ್ನೊಬ್ಬರು ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ಬೋದು, ಅಥವಾ ಇಬ್ಬರದು ಒಂದೇ ಪೋಸ್ಟ್ ಇರ್ಬೋದು. ಅಂಥ ಸಂದರ್ಭದಲ್ಲಿ ಆ ಒಂದು ಪ್ರಾಮುಖ್ಯತೆಯನ್ನು ಅವರಿಗೆ ನಾವು ಹೆಚ್ಚಿಗೆ ಕೊಡಬೇಕಾಗತ್ತೆ, ಅದರ್ ಡೈರೆಕ್ಟರ್ ಸಿಗಲ್ಲ. ಮುಖ್ಯವಾಗಿ ಚೇರ್ಮನ್ ಅಂತ ಏನಿರ್ತಾರೆ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಇರ್ತಾರೆ, ಅವರ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಅದರದ್ದು ಸೆಟ್ಟಿಂಗ್ ಮಾಡಬೇಕಾಗತ್ತೆ. ಅದೇ ಡೈರೆಕ್ಟರ್ಸದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ, ಅವ್ರು ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ. ಇನ್ನು ಅವ್ರವ್ರ ಕ್ಯಾಬಿನ್ಗಳನ್ನು ಅವ್ರವ್ರ ದಿಕ್ಕಿನ ಅನುಗುಣವಾಗಿ ಅವ್ರಿಗೆ ಡೈರೆಕ್ಷನ್ಸನ್ನು ಫಿಕ್ಸ್ ಮಾಡೋದು, ಅವರ ಟೇಬಲನ್ನು ಫಿಕ್ಸ್ ಮಾಡುವಂಥದ್ದು, ಇದು ಈ ರೀತಿ ಬರಲಿಕ್ಕೆ ಕಾರಣ ಇರುತ್ತೆ. ಅಂದರೆ ಸುಮ್ಮನೆ ಅಂದರೆ ಕನ್ಫ್ಯೂಷನ್ನು ಆಗೋದು ಬೇಡ. ಅಂದರೆ ನನ್ನ ಸರಳ ವಾಸ್ತುವಿನಲ್ಲಿ ಪ್ರತಿಯೊಂದು ಕ್ಲಿಯರ್ ಆಗಿದೆ. ಇವತ್ತು ಡಿಸಿಷನ್ ಮೇಕಿಂಗು, ಆ ಫ್ಯಾಕ್ಟ್ರಿಗೆ ಸಾಕಷ್ಟು ಹಣವನ್ನು ಯಾರು ಹಾಕಿದ್ದಾರೆ, ಆಮೇಲೆ ಆ ಒಂದು ಅತ್ಯುನ್ನತ ಹುದ್ದೆಯನ್ನು ಯಾರು ಪಡೆದಿದ್ದಾರೆ ಆ ಒಂದು ಸಂಸ್ಥೆಯಲ್ಲಿ, ಅದರ ಅನುಗುಣವಾಗಿ ನಾವು ಅದರ ಬಗ್ಗೆ ನಾವು ಲಕ್ಷ್ಯ ವಹಿಸಬೇಕಾಗತ್ತೆ. ಆ ಲಕ್ಷ್ಯ ವಹಿಸಿಬಿಟ್ರೆ ಅದರಲ್ಲಿ 2 ಮಾತಿಲ್ಲ, ಆ ಚೇಂಜಸ್ಸನ್ನು ಅವರು ಕಾಣ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ವಿಶೇಷತನ ಅಂತಂದರೆ ಇವತ್ತೊಂದು ಉದ್ಯೋಗ ಸ್ಥಳವನ್ನು ನಾವು ವಾಸ್ತುವನ್ನು ಮಾಡಿಬಿಟ್ರೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ತಿಳ್ಕೊಂಡಂತ 2 ಮಾತಿಲ್ಲ, ಬರುತ್ತೆ. ಬಟ್ ಒಂದು ಏನಂತಂದರೆ ಅವರು ಏನು ಮುಖ್ಯವಾದಂಥ ಏನು ಪರ್ಸನ್ಸ್ ಇರ್ತಾರೆ ಅಥವಾ ಪಾರ್ಟ್ನರ್ಸ್ ಇರ್ತಾರೆ, ಅವರ ಮನೆಗಳು ಸಹಿತ ಅಷ್ಟೇ ಮುಖ್ಯವಾದದ್ದು, ಪ್ರಾಮುಖ್ಯವಾದದ್ದು ಅಂತ ಅನ್ನೋದನ್ನ ಇಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ಎದಕ್ಕಂದರೆ 66.66 ತಾವು ವಾಸಿಸೋ ಮನೆಯಿಂದನೇ ರಿಸಲ್ಟ್ ಬರುವಂಥದ್ದು, 33.33 ಆ ಬಿಸ್ನೆಸ್ನಿಂದ ಬರುವಂಥದ್ದು. ಇವತ್ತೊಂದು 10 ಫ್ಯಾಕ್ಟ್ರಿ ಇದ್ದರೂ ಸಹಿತ ಅದು 33.33 ರಿಸಲ್ಟ್ ಬರುವಂಥದ್ದು. 66.66 2-3 ಭಾಗದಲ್ಲಿ, ಅಂದರೆ 3ರಲ್ಲಿ 2 ಭಾಗ ಮನೆಯಿಂದ ರಿಸಲ್ಟ್ ಬರೆಯೋದು, 1 ಭಾಗ ಉದ್ಯೋಗದಿಂದ ಬರುವಂಥದ್ದು. ಅದಕ್ಕೆ ಇವತ್ತೊಂದು ಫ್ಯಾಕ್ಟ್ರಿಯ ಜೊತೆ ನಾವು ಇದನ್ನೂ ಲಕ್ಷ್ಯ ವಹಿಸಬೇಕಾಗತ್ತೆ. ಅವರ ಮನೆಗಳನ್ನು ಮತ್ತು ಅವರು ಒಂದು ಅಡ್ಮಿನಿಸ್ಟ್ರೇಷನ್ ಆಫೀಸ್ ಅಂತ ಏನು ಮಾಡಿರ್ತಾರೆ ಅದ್ರ ಬಗ್ಗೆಯೂ ನಾವು ಲಕ್ಷ್ಯ ವಹಿಸಬೇಕಾಗತ್ತೆ. ಆವಾಗ ಒಂದು ಪರಿಪೂರ್ಣತೆ ಅಂತ ಅನ್ನೋದು ಇಲ್ಲಿ ಒಂದು ರಿಸಲ್ಟ್ಸ್ಗೆ ಭಾಳ ಅನುಕೂಲವಾಗುವಂಥದ್ದು. ಎಷ್ಟೋ ಸಲ ನಮ್ಮದಿಲ್ಲ ಬಿಸ್ನೆಸ್ ಲಾಸ್ ಆಗ್ತಾಯಿದ್ರು, ಬಿಸ್ನೆಸ್ಸಿಗೆ ಅಷ್ಟೇ ಮಾಡಿ ಅಂತಂದಾಗ ನಾವು ಅವರಿಗೆ ಹಾರ್ಟ್ಲಿ ಕನ್ವಿನ್ಸ್ ಮಾಡಿ ಹೇಳ್ತೀವಿ. ಯಾಕಂದರೆ ಅಲ್ಲಿ ಒಳ್ಳೆಯದನ್ನು ಮಾಡಿದ್ದೀವಿ, ಮನೆಯಲ್ಲಿ ಒಂದು ಸರಿ ಇರಲಿಲ್ಲ, ಒಂದು ಹಣಕಾಸಿನ ಜಾಗ ಒಂದು ಅಲ್ಲಿ ಏನೋ ಒಂದು ಮನೆಯಲ್ಲಿ ಸರಿ ಇರಲಿಲ್ಲ ಅಂದರೆ ಇಲ್ಲಿ 1 ಭಾಗ ಗಳಿಸಿ 2 ಭಾಗನ ಮೈನಸ್ನಲ್ಲಿ ಹೋಗುತ್ತೆ. ಅಂದರೆ ಮತ್ತೆ -1 ಉಳಿತಾರೆ. 33 ಪ್ಲಸ್ ಆಗುತ್ತೆ, 33.33 -66 ಅಗೇನ್ -33.33. ಅದಕ್ಕೆ ಈ ಒಂದು ಲಕ್ಷ್ಯವನ್ನು ನಾವು ವಹಿಸ್ಕೊಂಡು ಬಿಟ್ಟರೆ, ಆಮೇಲೆ ಅಲ್ಲಿ ಪ್ರಮುಖವಾದವ್ರ ಬಗ್ಗೆ ನಾವು ವಿಚಾರ ಮಾಡಿ ಅವ್ರ ಪ್ರಕಾರ ಹೊಂದಿಸಿಬಿಟ್ರೆ ಆ ಚೇಂಜಸ್ಸನ್ನು ಅವ್ರು ಕಾಣಲಿಕ್ಕೆ 2 ಮಾತಿಲ್ಲ ಅಂತ. ಓಕೆ ಗುರುಜಿಗೆ ನಮ್ಮ ಕಾಲರ್ ರೆಡಿ ಇದ್ದಾರೆ. ಮಹದೇವಪ್ಪ ಅವರು ಹರಿಹರದಿಂದ ಕರೆ ಮಾಡಿದ್ದಾರೆ. ಸರ್, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. ಹಲೋ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. ಮೇಡಮ್ 1/6/51. 1/6/1951 ಅಲ್ಲ? ಹೌದು. ಓಕೆ ಗುರುಜಿ ಮಾತಾಡ್ತಾರೆ, ಅವ್ರ ಜೊತೆ ಮಾದೇವಪ್ಪರ ತಮ್ಮ ಡೇಟ್ ಆಫ್ ಬರ್ತ್ದ ಅನುಗುಣವಾಗಿ ಉತ್ತರ ಅನ್ನೋದು ಅತಿ ಒಳ್ಳೆ ದಿಕ್ಕ್ರಿ. ಹಲೋ, ಹಾಂ, ಉತ್ತರ ಅನ್ನೋದು ಅತಿ ಒಳ್ಳೆ ದಿಕ್ಕು ನಿಮ್ಮ ಪಾಲಿಗೆ. ದಕ್ಷಿಣ ಸಹಿತ ಒಳ್ಳೆ ದಿಕ್ಕು. ಹಲೋ, ಹಾಂ, ದಕ್ಷಿಣ ಸಹಿತ ಒಳ್ಳೆ ದಿಕ್ಕು. ಇವತ್ತು ದಕ್ಷಿಣ ಅನ್ನಿದ್ರೆ ಒಳ್ಳೇದಲ್ಲ, ಅಥವಾ ಸೈಟನ್ನು ಮಾಡಿದಾಗ ದಕ್ಷಿಣಕ್ಕೆ ಹೋಗಬೇಡ್ರಿ ಅಥವಾ ದಕ್ಷಿಣ ರೋಡ್ ಇದ್ದದ್ದು ಸೈಟ್ ತೊಗೋಬೇಡ್ರಿ ಅಂತ ಹೇಳ್ತಿರ್ತಾರೆ. ನಿಮ್ಮ ಪಾಲಿಗೆ ಉತ್ತರ ಸಿಕ್ತಂದ್ರೆ ಸಾಕಷ್ಟು ಅಭಿವೃದ್ಧಿ ಕಾಣಲಿಕ್ಕೆ ಉತ್ತರ ಅನ್ನೋದು ಒಳ್ಳೆ ದಿಕ್ಕು. ಇವನ್ನು ದಕ್ಷಿಣ ಸಹಿತ ಕಡಿಮೆ ವೆಚ್ಚದಲ್ಲಿ ಇವು ಪ್ಲಾಟ್ಗಳು ಸಿಗುತ್ತೆ, ಅಥವಾ ದಕ್ಷಿಣ ಬಾಗಿಲಿದ್ದಂಥ ಮನೆಗಳನ್ನು ಯಾರೂ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಇನ್ನು ತಮ್ಮ ಕೇಸಲ್ಲಿ ದಕ್ಷಿಣ ಅನ್ನೋದು ಅಂದ್ರೆ 90% ಪ್ಲಸ್ ಇದ್ದಂಥ ಒಳ್ಳೆಯ ದಿಕ್ಕದು. ಆ ದಿಕ್ಕದ ಒಂದು ಯಾವುದೇ ಮನೆಯನ್ನು ತೆಗಳಿ, ಅದು ಉದ್ಯೋಗ ಸ್ಥಳದಲ್ಲಿ ತೆಗೆದ್ರಿ, ಅಲ್ಲಿ ನೀವು ಪ್ರಗತಿಯನ್ನು ಕಾಣಲಿಕ್ಕೆ 2 ಮಾತಿರೋದಿಲ್ಲ. ಅದಕ್ಕೆ ಉತ್ತರ ಆಗಲಿ, ಪೂರ್ವ ಆಗಲಿ, ದಕ್ಷಿಣ ಆಗಲಿ ನಿಮ್ಮ ಒಳ್ಳೆಯ ದಿಕ್ಕುಗಳು.
ಇವತ್ತು ಯಾವುದೇ ಒಂದು ಕೆಲಸವನ್ನು ಮಾಡುವ ಹೊತ್ನ್ಯಾಗ ಉತ್ತರಕ್ಕೆ ಮುಖ ಮಾಡಿ ನೀವು ಕೆಲಸವನ್ನು ಮಾಡಿದರೆ ಅಥವಾ ಮಲಿಕೊಳ್ಳುವಾಗ ಉತ್ತರಕ್ಕಾಗಲಿ ಅಥವಾ ದಕ್ಷಿಣಕ್ಕಾಗಿ ತಲೆಯನ್ನು ಮಾಡಿ ಮಲಿಕೊಂಡ್ಬಿಟ್ರೆ ಅಲ್ಲಿ ನಿಮ್ಮ ಪ್ರಗತಿಗೆ ಒಂದು ಒಳ್ಳೆಯ ಹಾದಿ ಸಿಗುತ್ತಂತ ಕೂಡ ನಾನು ಹೇಳ್ಬೋದು. ಓಕೆ, ಧನ್ಯವಾದ ವೀಕ್ಷಕರೇ. ಸರಳ ವಾಸ್ತುವಿನ ಸೇವೆ ನಿಮಗೂ ಬೇಕಾಗಿದ್ದಲ್ಲಿ ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 9448286755. ಮತ್ತೊಂದು ದೂರವಾಣಿ ಸಂಖ್ಯೆ 9448286756. ಇನ್ನು ನಿಮ್ಮ ಉತ್ತಮ ಹಾಗೂ ಕೆಟ್ಟ ದಿಕ್ಕುಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ ನೀವು www.saralavastu.comಗೆ ಲಾಗಿನ್ ಆಗಿ ನಿಮ್ಮ ಉತ್ತಮ ದಿಕ್ಕುಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ ಸರಳ ವಾಸ್ತು ಕಾರ್ಯಕ್ರಮ ಮತ್ತೆ ಮುಂದುವರಿಯೋದು.